ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ನಾಟಿ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಚಿಕನ್ ಸಾಂಬಾರು ಮಾಡೋದು ಯಾವ ರೀತಿ ಅಂತ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ 1 kg ಚಿಕನ್ ಅಂದರೆ ನಾಟಿ ಕೋಳಿನ ತೊಗೊಂಡಿದ್ದೀನಿ. ಮೇಯ್ನು ನಾಟಿ ಕೋಳಿ ಹೌದು ಅಲ್ವ ಅಂತ ನಿಮಗೆ ಗೊತ್ತಾಗೋದಕ್ಕೆ ಈ ರೀತಿ ನೋಡಿ, ಕಾಲು ಪೀಸ್ ಎಲ್ಲ ತುಂಬ ಸಣ್ಣ ಇರುತ್ತೆ. ನೀವು ಫಾರಮ್ ಕೋಳಿ ಎಲ್ಲ ತೊಗೊಂಡ್ರಿ ಅಂದರೆ ಅದರದ್ದು ಲೆಗ್ ಪೀಸ್ ಎಲ್ಲ ತುಂಬ ದಪ್ಪ ಇರುತ್ತೆ. ಮತ್ತು ಇದು ಮಾಂಸ ಬಂದು ಸ್ವಲ್ಪ ಯೆಲ್ಲೋಯಿಶ್ ಆಗಿರುತ್ತೆ ನಾಟಿ ಕೋಳಿದು. ನೀವು ಬಾಯ್ಲರ್ ಎಲ್ಲ ತೊಗೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ, ಒಂಥರ ಪಿಂಕಿಶ್ ಎಲ್ಲ ಇರುತ್ತೆ. ಮತ್ತು ಲಿವರು ಅಷ್ಟೇ, ನಾವು ಬಾಯ್ಲರ್ ಕೋಳಿದೆಲ್ಲ ಲಿವರು ತುಂಬ ಮೆರೂನ್ ಕಲರ್ ಇರುತ್ತೆ, ಇದು ಕಲರು ಸ್ವಲ್ಪ ಚೇಂಜ್ ಇರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈ ಬಾಣಲೆಗೆ ಸ್ವಲ್ಪ ಎಣ್ಣೆ, ಅಂದರೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿನೂ ಏನು ಹಾಕೋದಕ್ಕೆ ಹೋಗಬೇಡಿ, ಏಕೆಂದರೆ ನಾಟಿ ಕೋಳಿನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಖಾರಕ್ಕೆ 1-3 ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲಿ ಬೆಳ್ಳುಳ್ಳಿ ಒಂದು 7ರಿಂದ 8 ಎಸ್ಲಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ, ಇದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ರಫಾಗಿ ಹೆಚ್ಚಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಹಸಿಮೆಣ್ಸಿನ್ಕಾಯಿ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕೋಬೋದು, ಅಥವಾ ಖಾರದ ಪುಡಿ ಬೇಕಾದರೂ ಹಾಕ್ಬೋದು ರುಬ್ಬುವಾಗ. ಇವಾಗ ಇದಕ್ಕೆ ಧನಿಯಾ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1-2 ಸ್ಪೂನಷ್ಟು ಧನಿಯಾನ ಹಾಕ್ತಾಯಿದ್ದೀನಿ. ನೀವು ನೋಡಿ ಧನಿಯಾ ಪೌಡ್ರ್ ಬೇಕಾದ್ರೂ ಹಾಕ್ಬೋದು, ಆದರೆ ಧನಿಯಾ ಪೌಡ್ರ್ ಹಾಕೋದಕ್ಕಿಂತ ನೀವು ಈ ರೀತಿ ಧನಿಯಾ ಕಾಳನ್ನ ಹುರಿದು ಮಾಡಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಹುರಿರಿ, ಜಾಸ್ತಿ ಉರಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದ್ರದ್ದು ಘಮ ಘಮ ಬರಬೇಕು ಧನಿಯಾ, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಬೇಕು. ನೀವು ಬೇಕಾದರೆ ಇದನ್ನೆಲ್ಲ ಹಾಗೆ ಹಸಿಯಾಗಿ ರುಬ್ಬಿ ಸಹ ಹಾಕ್ಬೋದು, ಆದರೆ ಟೇಸ್ಟು ಈ ರೀತಿ ಹುರಿದು ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಾಗತ್ತೆ ಸಾಂಬಾರು. ಅದಕ್ಕೆ ಮತ್ತು ನಾಟಿ ಕೋಳಿ ಸಾಂಬಾರಿಗೆ ತುಂಬ ಜಾಸ್ತಿ ಮಸಾಲೆ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ, ಚೆನ್ನಾಗಾಗಲ್ಲ. ಮತ್ತು ನೀರಾಗೆ ಇದ್ದರೆ ಸಾರು ತುಂಬ ಚೆನ್ನಾಗಿ ಅನಿಸುತ್ತೆ ಮುದ್ದೆ ಜೊತೆಗೆ. ನಮ್ಮೂರು ಸೈಡು ಕಡುಬು ಅಂದರೆ ಮಲೆನಾಡಲ್ಲಿ ಮಾಡೋ ಕಡುಬಿಗೆಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ನಾನಿವತ್ತು ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ಚಿಕನ್ ಅಂದರೆ ನಾಟಿ ಕೋಳಿ ಸಾರು ಮಾಡೋ ಐಡಿಯಾ ಇರಲಿಲ್ಲ, ಹಾಗಾಗಿ ಇವಾಗ ಇದಕ್ಕೆ 4 ಲವಂಗನ ಸೇರಿಸ್ತಾ ಇದ್ದೀನಿ. 1-2 ಇಂಚಷ್ಟು ಚಕ್ಕೆ, 1-2 ಕಾಳಷ್ಟು ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಗಸಗಸೆ, ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಶುಂಠಿ, 1-2 ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಹುರ್ಗಡ್ಲೆ, ಇದನ್ನೆಲ್ಲ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ, ಯಾಕೆಂದರೆ ಶುಂಠಿ ಎಲ್ಲ ತುಂಬ ಹುರಿದ್ರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಇದಾಗಿದೆ. ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. 1 ಟೊಮೊಟೊ ನಾನು ಮೀಡಿಯಮ್ ಸೈಜ್ದು, ತುಂಬ ಚಿಕ್ಕ ಟೊಮೊಟೊ ಸೇರಿಸಿ, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಟೊಮೊಟೊ. ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟಿದೆ ತೆಂಗಿನಕಾಯಿ, ನೀವು ನೋಡ್ಕೊಂಡು ಸೇರಿಸ್ಕೊಳ್ಳೋದೆ. ಮಂದ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ನಾಟಿ ಕೋಳಿ ಸಾರು, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಸೇರಿಸ್ತಾ ಇದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪಿತ್ತು, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ, ಇಲ್ಲಾಂದರೆ ನಾನೇನು ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸಲ್ಲ, ಏಕೆಂದರೆ ಧನಿಯಾ ಹಾಕಿರ್ತೀವಿ, ಅವಶ್ಯಕತೆ ಇರಲ್ಲ. ಇವಾಗ ಇದು ಖಾರಕ್ಕೆ 1/4 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸ್ಟವ್ ಆಫ್ ಮಾಡಿದ ಮೇಲೆ ಸೇರಿಸ್ಕೊಬೇಕು, ಇದನ್ನೆಲ್ಲ ಹುರಿಯೋದಕ್ಕೆ ಹೋಗ್ಬಿಡಿ. ಇದು ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ. ಇವಾಗ ಇದು ತಣ್ಣಗಾಗಲಿ, ಇದನ್ನೊಂದು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಇವಾಗ ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಅಂದರೆ ನಾಟಿ ಕೋಳಿ ಎಲ್ಲ ಸಾಂಬಾರು ಮಾಡೋದಕ್ಕೆ ಪಾತ್ರೆನಲ್ಲಿ ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ, ಹಾಗಾಗಿ ಒಂದು ಕುಕ್ಕರಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಆಲ್ರೆಡಿ ನಾವು ಫ್ರೈ ಮಾಡುವಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ, ಮತ್ತು ತುಂಬ ಎಣ್ಣೆ ಆದರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ. ಇವಾಗ ಒಂದು ಈರುಳ್ಳಿನ, ಅಂದರೆ ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಬಣ್ಣ ಚೇಂಜ್ ಆಗಲಿ. ಇದಾದಮೇಲೆ ಇದಕ್ಕೆ ನಾವು ತೊಳೆದು ಎತ್ತಿಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಸೇರಿಸೋದಕ್ಕೆ ಹೋಗ್ಬೇಡಿ, ತಕ್ಷಣವೇ ಇದರಲ್ಲೇ ನೀರು ಬಿಡಬೇಕು, ನಾವು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿ, ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ನೀವು ಬೇಕಂದರೆ ಉಪ್ಪು ಆಮೇಲೂ ಹಾಕ್ಕೊಬೋದು, ಇವಾಗ ಸ್ವಲ್ಪ ಹಾಕಿದರೆ ಚಿಕನ್ಗೆ ನೀಟಾಗಿ ಉಪ್ಪೆಲ್ಲ ಕುಡಿಯತ್ತೆ ಅನ್ನೋದಕ್ಕೋಸ್ಕರ ಇವಾಗ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಬೇಕು. ಇದರಲ್ಲಿ ಕೆಲವರು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೂ ಇವಾಗ ಹಾಕ್ಕೊತಾರೆ. ನಾನು ಶುಂಠಿ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇವಾಗ ಹಾಕ್ತಾಯಿಲ್ಲ. ನೋಡಿ, ಇವಾಗ ಇಷ್ಟರಲ್ಲಿ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಬಿಸಿ ಇರುವಾಗ ರುಬ್ಬೋದಕ್ಕೆ ಹೋಗ್ಬಿಡಿ, ಪ್ರತಿ ವಿಡಿಯೋದಲ್ಲಿ ಹೇಳೋ ಥರ. ಒಂದು ಮಿಕ್ಸಿ ಹಾಳಾಗುತ್ತೆ, ಇನ್ನೊಂದು ಮೈಕೈಗೆಲ್ಲ ಸಿಡಿಯುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ತರಿಯಾಗೆಲ್ಲ ಏನು ರುಬ್ಬೋದಕ್ಕೆ ಹೋಗ್ಬಿಡಿ, ನೀಟಾಗೆ ಪೇಸ್ಟ್ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದಾಗಿದೆ. ಇವಾಗ ಇದನ್ನೊಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಚಿಕನಲ್ಲಿ ನೀಟಾಗಿ ನೀರೆಲ್ಲ ಬಿಟ್ಟಿದೆ. ನಾನು ಸ್ವಲ್ಪನೂ ನೀರು ಹಾಕಿಲ್ಲ ಇದಕ್ಕೆ, ಅದರಲ್ಲೇ ನೀರಂಶ ಇರತ್ತಲ್ಲ, ಅದೆಲ್ಲ ಬಿಡಬೇಕು, ಆವಾಗ ಟೇಸ್ಟು ಚೆನ್ನಾಗಾಗುತ್ತೆ. ನೀವೇನಾದರೂ ತಕ್ಷಣ ನೀರು ಹಾಕಿಬಿಟ್ರೆ ಅಥವಾ ಮಸಾಲೆ ಹಾಕಿಬಿಟ್ರೆ
ಟೇಸ್ಟೇ ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ ಇವಾಗ ಇದಕ್ಕೆ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಟೈಮಲ್ಲಿ ಬೇಕಂದರೆ ಉಪ್ಪು ಸಹ ನೋಡ್ಕೊಬೋದು. ಉಪ್ಪು ಕಮ್ಮಿ ಆಯಿತು ಅನ್ನಂಗಿದ್ರೆ ಇವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಮೇಯ್ನು ಏನೇ ಸಾಂಬಾರು ಇರಲಿ ಉಪ್ಪು ಖಾರ ಸರಿ ಇದ್ರೇ ಸಾಂಬಾರು ಚೆನ್ನಾಗಿರತ್ತೆ ಅಂದ್ಬಿಟ್ಟು. ಆಮೇಲೆ ಅಡುಗೆ ಮಾಡೋದೇನು ದೊಡ್ಡ ಮಹಾವಿದ್ಯೆ ಅಲ್ಲ. ಕೆಲವ್ರು ಅನ್ಕೊತಾರೆ ಏನೋ ಮಾಡ್ತಾಯಿದ್ದೀವಿ ಅಂತ. ನೀವು ಟ್ರೈ ಮಾಡಿ. ಈ ಥರ ಬರದೇ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗೇ ಬರ್ಬೋದು, ಅಥವಾ ಒಂದು ಸ್ವಲ್ಪ ಕೆಟ್ಟೋಗ್ಬೋದು, ಪರವಾಗಿಲ್ಲ. ಇನ್ನೂ ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಮಿಕ್ಸಿ ಜಾರಲ್ಲಿರೋ ನೀರನ್ನ ಸೇರಿಸ್ತಾ ಇದ್ದೀನಿ, ಅಂದರೆ ಜಾರ್ ತೊಳೆದಿರೋ ನೀರನ್ನ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಮತ್ತು ಇದನ್ನು ಮುಚ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನೀವು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ತಕ್ಷಣ ಎಲ್ಲ ವಿಸಲ್ ಹಾಕ್ಸೋದಕ್ಕೆ ಹೋಗ್ಬಿಡಿ. ಇದರಲ್ಲಿ ಎಣ್ಣೆ ಬಿಡುತ್ತಲ್ಲ, ಅಲ್ಲಿ ತನಕ ನೀವು ಸ್ವಲ್ಪ ಬೇಯಿಸ್ಕೋಬೇಕು. ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ಫಸ್ಟೇ ಹಾಕೋದ್ರಿಂದ ಫ್ರೈ ಆಗಿಬಿಡುತ್ತೆ, ಅಷ್ಟು ಫ್ಲೇವರ್ ಇರಲ್ಲ. ಅದಕ್ಕೋಸ್ಕರ ನಾನು ಕೊನೆಯಲ್ಲ ಹಾಕ್ತೀನಿ. ಇನ್ನು ನೀವು ಸಾಂಬಾರೆಲ್ಲ ಕುದ್ದು ಸಾಂಬಾರು ಇಳಿಸುವಾಗ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು. ಸಾಂಬಾರು ಬಿಸಿ ಬಿಸಿ ಇರೋವಾಗಿದ್ದರೆ ಅದ್ರ ಫ್ಲೇವರೆಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ, ಆವಾಗ ತುಂಬ ಚೆನ್ನಾಗಾಗತ್ತೆ. ನೋಡಿ, ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಬೇಕು. ಏನೊಂದು 2-3 ನಿಮಿಷದಲ್ಲೆಲ್ಲ ಇದು ಎಣ್ಣೆ ಬಿಟ್ಬಿಡುತ್ತೆ. ಯಾಕೆಂದರೆ ನಾವು ಮಸಾಲೆ ಎಲ್ಲ ಹುರಿದಿಟ್ಟಿರ್ತೀವಲ್ವ, ಹಾಗಾಗಿ ಬೇಗನೆ ಎಣ್ಣೆ ಬಿಡುತ್ತೆ, ಏನು ತುಂಬ ಟೈಮೇನು ತಗೊಳ್ಳಲ್ಲ. ನೋಡಿ, ನೀಟಾಗಿ ಕುದೀತಾ ಬರ್ತಾಯಿದೆ. ಇವಾಗ ನಾವು ಈ ರೀತಿ ಮಾಡಿಲ್ಲ ತಕ್ಷಣ ನೀರು ಹಾಕಿಬಿಟ್ವಿ ಅಂತಂದರೆ ಅದೇನಾಗುತ್ತೆ ಅಂತಂದರೆ ಮಸಾಲೆ ನೀಟಾಗಿ ಕುಡ್ಕೊಳ್ಳಲ್ಲ, ಚಿಕನ್ನು ಹೀರ್ಕೊಂಡಿರಲ್ಲ. ಅದಕ್ಕೋಸ್ಕರ ಆಮೇಲೆ ಇದು ತಣ್ಣೀರು ಹಾಕೋದಕ್ಕೆ ಹೋಗ್ಬಿಡಿ. ಇದಕ್ಕೆ ನೀವು ಮೊದಲೇ ಇದೆಲ್ಲ ರೆಡಿ ಮಾಡೋದಕ್ಕೆ ಮೊದಲು ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿರಿ. ಇದಕ್ಕೆ ಬಿಸಿ ನೀರನ್ನೇ ನೀವು ಸೇರಿಸಬೇಕು. ತಣ್ಣೀರು ಸೇರಿಸಿದ್ರೆ ತೊಳೆದು ಹಾಕಿರೋ ಥರ ಆಗಿಬಿಡುತ್ತೆ ಚಿಕನ್ನು, ಅಷ್ಟು ಟೇಸ್ಟ್ ಆಗಲ್ಲ. ಯಾಕೆಂದರೆ ನಾವೆಲ್ಲ ಮಸಾಲೆನೂ ಹಾಕಿರ್ತೀವಿ ಇವಾಗ. ಮತ್ತು ಅದಕ್ಕೆ ಬಿಸಿನೀರು ಹಾಕಿದ್ರೆ ಓಕೆ, ತಣ್ಣೀರು ಹಾಕಿದ್ರೆ ಏನೂ ಚೆನ್ನಾಗಾಗಲ್ಲ ಟೇಸ್ಟ್. ಅದಕ್ಕೋಸ್ಕರ ತಣ್ಣೀರು ಹಾಕಿಬಿಡಿ, ಮತ್ತು ಬಿಸಿನೀರನ್ನೇ ಸೇರಿಸಬೇಕು. ನಾನು ಮೊದಲೇ ಬಿಸಿನೀರನ್ನ ಕಾಯಿಸಿ ಎತ್ತಿಕೊಂಡಿದ್ದೆ, ಹಾಗಾಗಿ ಅದಕ್ಕೆ ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೀರು, ಸಾಂಬಾರು ನೀರಾಗಬೇಕಾ ಅಥವಾ ಮಂದ ಆಗಬೇಕಾ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಆದರೆ ಮೇಯ್ನ್ ನಾಟಿ ಕೋಳಿ ಸಾಂಬಾರು ನೀರಾಗಿದ್ರೇ ತುಂಬ ಚೆನ್ನಾಗಾಗೋದು. ಅದು ಮುದ್ದೆಗಾಗಲಿ, ಕಡುಬಿಗಾಗಲಿ, ಅನ್ನ ಸಾಂಬಾರಿಗಾಗಲಿ, ಗೀ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಕುದಿ ಬರಲಿ. ಇಲ್ಲೇ ಆಲ್ರೆಡಿ ಬಿಸಿನೀರು ಹಾಕಿರೋದ್ರಿಂದ ಏನು 1 ನಿಮಿಷದಲ್ಲೆಲ್ಲ ಬಂದುಬಿಡುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕಾಗುತ್ತೆ. ನೋಡಿ, ನಿಮ್ಮ ಕನ್ಸಿಸ್ಟೆನ್ಸಿ ನೀವು ಯಾವ ರೀತಿ ತಿನ್ನೋದಕ್ಕೆ ಇಷ್ಟಪಡ್ತೀರೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನಾವು ಸ್ವಲ್ಪ ನೀರಾಗೆ ಇಷ್ಟಪಡ್ತೀವಿ, ಹಾಗಾಗಿ ನಾನು ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗೆಲ್ಲ ನೀಟಾಗಿ ಕುದೀತಾ ಬರ್ತಿದೆ. ಇವಾಗ ಇದಕ್ಕೆ ನಾವು ವಿಸಲ್ನ ಹಾಕಬೇಕು. ಕಮ್ಮಿ ಅಂದರೂ ಇದಕ್ಕೆ 3-4 ವಿಸಲ್ ಹಾಕಿಸ್ಬೇಕಾಗತ್ತೆ. ಯಾಕೆಂದರೆ ನೀವು ನೋಡ್ಕೊಳ್ಳಿ, ಚಿಕನ್ ಹೆಚ್ಚುವಾಗ ಸ್ವಲ್ಪ ತುಂಬ ಗಟ್ಟಿ ಇತ್ತು, ದೊಡ್ಡ ಕೋಳಿ ಎಲ್ಲ ಆಗಿತ್ತಂತಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ವಿಸಲ್ ಹಾಕಿಸ್ಬೇಕಾಗುತ್ತೆ. ಈ 1-1.5 kg ಎಲ್ಲ ಇತ್ತಂದರೆ ಕೋಳಿ, ನೀವು ತುಂಬ ಜಾಸ್ತಿ ವಿಸಲ್ ಹಾಕೋ ಏನೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು 3 ವಿಸಲ್ ಹಾಕಿಸ್ತಾ ಇದ್ದೀನಿ ಇದಕ್ಕೆ. ನೋಡಿ, 3 ವಿಸಲ್ ಹಾಕಿದ್ರೆ ಸಾಕಾಗತ್ತೆ. ಕುದೀತಾ ಇರುವಾಗಲೇ ಹಾಕಿ, ಮತ್ತು ನೀವು ತಣ್ಣಗಿರುವಾಗಲೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಅದ್ರದ್ದು ಆರೋಮ, ನಾವು ಕುಕ್ಕರಲ್ಲಿ ಹಾಕಿರೋದ್ರಿಂದ ಟೇಸ್ಟ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಕ್ಷಣ ಹಾಕೋದಕ್ಕೆ ಹೋಗ್ಬೇಡಿ. ನೋಡಿ, ಇವಾಗ ಆಗಿದೆ 3 ವಿಸಲು. ಇವಾಗ ತೆಗ್ದಿದ್ದೀನಿ, ತಣ್ಣಗೂ ಆಗಿದೆ ಇವಾಗಿದು. ಮೇಯ್ನು ನೀವು ಯಾವುದೇ ಮಸಾಲೆ ಸಾಂಬಾರು ಮಾಡಿದ್ರೂ ನೀವು ವಿಸಲ್ ತೆಗ್ಸಿದ ಮೇಲೆ ಇನ್ನೂ ಒಂದು ಸಲ ಅದನ್ನು ಕುದಿಸ್ಬೇಕು. ನಾನು ಮತ್ತೆ ಸ್ಟವ್ ಹಚ್ಚಿ 1-2-3 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗೋದು. ನೀವು ಹಾಗೆ ನೋಡಿ, ಒಂದು ಸಲ ನೀವು ಕುಕ್ಕರಲ್ಲಿ ಹಾಕಿರೋ ಸಾಂಬಾರುಗಳು, ಮಸಾಲೆ ಸಾಂಬಾರು ಮಾಡಿರೋದು ಹಾಗೆ ನೀವು ಡೈರೆಕ್ಟ್ ತಿನ್ನೋದಕ್ಕಿಂತ ನೀವು ವಿಸಲೆಲ್ಲ ತೆಗೆದ್ಮೇಲೆ ಇನ್ನೂ 1-2 ನಿಮಿಷ ಕುದಿಸಿ ನೋಡಿ ಸಾಂಬಾರು ಎಷ್ಟು ರುಚಿಯಾಗಿ ಬರುತ್ತೆ ಅಂತ. ಚಿಕನ್ ಸಾರು ಅಂತಲೇ ಅಲ್ಲ, ಯಾವುದೇ ಮಸಾಲೆ ಸಾರು ಇರಲಿ. ಇವತ್ತು ನಾನು ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೆ ಯಾವ ರೀತಿ ಕುಕ್ಕಿಂಗ್ ವಿಡಿಯೋನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.